ಫ್ರೆಂಡ್ಸ್, ವೆಲ್ಕಮ್ ಟು ನಿಹಾಸ್ ಕಿಚನ್. ಇವತ್ತು ನಿಹಾಸ್ ಕಿಚನ್ನಲ್ಲಿ ತುಂಬ ಸಿಂಪಲ್ಲಾಗಿ ಮತ್ತು ಟೇಸ್ಟಿಯಾಗಿರೋ ಒಂದು ಸ್ವೀಟ್ ಮಾಡೋಣ. ಬನಾನಾ ಬನ್ಸಿರವ ಕೇಸರಿ. ಬನಾನಾ ಬನ್ಸಿರವ ಕೇಸರಿ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಕಡಾಯಿ ಇಟ್ಕೊಂಡು ಕಡಾಯಿನಲ್ಲಿ 3 ಸ್ಪೂನ್ ತುಪ್ಪ ಹಾಕಬೇಕು. ಹಾಕ್ಬಿಟ್ಟು ಅದರಲ್ಲಿ ಗೋಡಂಬಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಗೋಡಂಬಿ ಫ್ರೈ ಆದಮೇಲೆ ಅದು ತೆಗೆದು ಪಕ್ಕಕ್ಕೆ ಇಟ್ಕೋಬೇಕು. ಅದೇ ಕಡಾಯಿನಲ್ಲಿ ದ್ರಾಕ್ಷಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ದ್ರಾಕ್ಷಿ ಚೆನ್ನಾಗಿ ಫ್ರೈ ಆದಮೇಲೆ ತೆಗೆದು ಪಕ್ಕಕ್ಕೆ ಇಟ್ಕೋಬೇಕು. ಆಮೇಲೆ 1 ಕಪ್ ಬನ್ಸಿ ರವೆ ಹಾಕಿ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋಬೇಕು. ಅದಕ್ಕೆ ಮತ್ತೆ 1-2 ಸ್ಪೂನ್ ತುಪ್ಪ ಸೇರಿಸೋಣ. ಬನ್ಸಿ ರವೆ ಚೆನ್ನಾಗಿ ಫ್ರೈ ಆದಮೇಲೆ ಆ ಕಡಾಯಿನ ಪಕ್ಕಕ್ಕೆ ತೆಗೆದು ಇಟ್ಕೊಂಡ್ಬಿಡೋಣ. ಇನ್ನೂ ಒಂದು ಪಾತ್ರೆಯಲ್ಲಿ ಬನ್ಸಿ ರವೆ ಯಾವ ಕಪ್ಪಲ್ಲಿ ತೊಗೊಂಡಿದ್ದೀವಿ ಅದೇ ಕಪ್ಪಲ್ಲಿ 1.5 ಕಪ್ ಹಾಲು, ಮತ್ತು 1.5 ಕಪ್ಪು ನೀರು ಸೇರಿಸ್ಬಿಟ್ಟು ಒಂದು ಕುದಿ ಬರೋವರೆಗೂ ಕುದಿಸೋಣ. ಅದು ಚೆನ್ನಾಗಿ ಕುದೀತಾ ಇದೆ. ಇವಾಗ ಆ ಬಾಣಲಿನ ಪಕ್ಕಕ್ಕೆ ಇಟ್ಕೊಳ್ಳೋಣ. ಪಕ್ಕಕ್ಕೆ ಇಟ್ಕೊಂಡು ಅದಾದಮೇಲೆ ಮೊದಲಿಗೆ ಫ್ರೈ ಮಾಡಿಟ್ಟಿರ್ತೀವಲ್ವ ಕಡಾಯಿನಲ್ಲಿ ಬನ್ಸಿ ರವೆ, ಆ ಕಡಾಯಿ ತೊಗೊಂಡು ಈ ಹಾಲು ಮತ್ತು ನೀರಿನ ಮಿಶ್ರಣವನ್ನು ಅದಕ್ಕೆ ಸೇರಿಸೋಣ. ಸೇರಿಸ್ಬಿಟ್ಟು ರವೆ ಕುದಿಯೋವರೆಗೂ ಬಿಡೋಣ. ಒಂದು 5 ಮಿನಿಟ್ಸ್ ಆದರೆ ಸಾಕಾಗುತ್ತೆ ರವೆ ಕುದಿಯೋಕ್ಕೆ. ಇವಾಗ ಲಿಡ್ ಓಪನ್ ಮಾಡಿ ರವೆ ಕುದ್ದಿದೋ ಇಲ್ಲೋ ಅಂತ ನೋಡೋಣ. ಅವಾಗವಾಗೆ ತಳ ಹಿಡಿಲಾರ್ದಂಗೆ ಕಲಿಸ್ತಾ ಇರಬೇಕು ಮಧ್ಯ ಮಧ್ಯದಲ್ಲಿ. ಇವಾಗ ರವೆ ಚೆನ್ನಾಗಿ ಬೆಂದಿದೆ. ಇವಾಗ ಅದಕ್ಕೆ ಯಾವ ಕಪ್ಪಲ್ಲಿ ಬನ್ಸಿ ರವೆ ತೊಗೊಂಡಿರ್ತೀವೋ ಅದೇ ಕಪ್ಪಿಂದ 1.5 ಕಪ್ಪು ಸಕ್ಕರೆ ಸೇರಿಸೋಣ. ಸಕ್ಕರೆ ಚೆನ್ನಾಗಿ ಕರಗೋವರೆಗೂ ಬಿಡೋಣ. ಕರಗೋವರೆಗೂ ಒಂದು 5 ಮಿನಿಟ್ಸ್ ಆಗುತ್ತೆ. ಲಿಡ್ ಹಾಕ್ಬಿಟ್ಟು ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಕುದಿಸ್ಕೊಳ್ಳೋಣ. ಇವಾಗ ನೋಡಿದರೆ ಚೆನ್ನಾಗಿ ಕರಗಿದೆ ಸಕ್ಕರೆ. ಅದಕ್ಕೆ ಒಂದು ದೊಡ್ಡ ಪಚ್ಚ ಬಾಳೆಹಣ್ಣು ತೊಗೋಬೇಕು. ಆ ಬಾಳೆಹಣ್ಣನ್ನು ಚೆನ್ನಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡು ಇದಕ್ಕೆ ಸೇರಿಸ್ಬೇಕು. ಈಗ ಆ ಪಚ್ಚ ಬಾಳೆಹಣ್ಣು ಬಂದುಬಿಟ್ಟು ಸ್ವಲ್ಪ ಹಣ್ಣಾಗಿರೋದು ತೊಗೊಂಡ್ರೆ ಚೆನ್ನಾಗಿರುತ್ತೆ. ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ಮಿಕ್ಸ್ ಆದಮೇಲೆ ಅದಕ್ಕೆ ಮೊದಲೇ ಫ್ರೈ ಮಾಡಿಟ್ಕೊಂಡಿರ್ತೀವಲ್ವ ಗೋಡಂಬಿನ, ದ್ರಾಕ್ಷಿನ ಸೇರಿಸೋಣ. 15 ನಿಮಿಷದ ಮುಂಚೆ 1 ಕಪ್ಪಲ್ಲಿ ಹಾಲು ಮತ್ತು ಕುಂಕುಮ ಹೂವನ್ನು ನೆನೆಸಿಟ್ಕೊಂಡಿದ್ದೆ. ಆ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ 2 ಏಲಕ್ಕಿ ತೊಗೊಂಡಿದ್ದೆ, ಅದನ್ನು ಚೆನ್ನಾಗಿ ಪುಡಿ ಮಾಡ್ಕೊಂಡಿದ್ದೆ, ಅದನ್ನು ಸೇರಿಸ್ತಾ ಇದ್ದೀನಿ. ಇವಾಗ ಎಲ್ಲದನ್ನು ಮಿಕ್ಸ್ ಮಾಡಿಬಿಟ್ಟು ಲಿಡ್ ಹಾಕ್ಬಿಟ್ಟು 2 ನಿಮಿಷ ಕುದಿಯೋಕ್ಕೆ ಬಿಟ್ಬಿಟ್ಟು ಮತ್ತೆ 1 ಸ್ಪೂನ್ ತುಪ್ಪ ಬೆರೆಸಬೇಕು. ಬನಾನಾ ಬನ್ಸಿ ರವೆ ಕೇಸರಿ ರೆಡಿ ಟು ಸರ್ವ್.
ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದು ಸತಿ ನೀವು ಟ್ರೈ ಮಾಡಿ ನನಗೆ ಕಮೆಂಟ್ಸ್ ಮಾಡಿ, ನೀವು ಟ್ರೈ ಮಾಡಿರೋದು ಹೆಂಗೆ ಬಂದಿದೆ ಅಂತೇಳ್ಬಿಟ್ಟು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.